ಸೊ ಈಗ ಫೈನಲ್ ಆಗಿ ಕಡುಬು ಕೂಡ ರೆಡಿಯಾಗಿದೆ. ಅಮ್ಮಾಡಿ ಅಬ್ಬಾ ಫುಲ್ಲು ಹಂಗೆ ನಮ್ಮ ಸ್ವಾಮಿಗಳಿಗೂ ಹಾಕು. ಅವ್ರಿಗೆ ಏನು ಮಾಡೋದು ವೀಡಿಯೋದಲ್ಲಿ ತೋರ್ಸೋಕ್ಕೆ ಆಗ್ತಿಲ್ಲ ನಿಮ್ಗಳಿಗೆ. ಸಖತ್ತಾಗಿರುತ್ತೆ. ಸೊ ಕಲ್ಸಾದ ತಕ್ಷಣ ಹಾಕೋಣ. ಅಷ್ಟೊತ್ತಿಗೆ ಇದನ್ನು ಬಿಸಿ ಬಿಸಿ ರೆಡಿ ಆಗ್ತಿರುತ್ತೆ. ಫುಲ್ ಕಳ ಅಂತ ಕುದೀತಾ ಇರಬೇಕು. ಸುಚಿತಾ ಇವನು ಯಾರೋ ಇವನಲ್ಲಿ ಇವನು ನಮಗೂ ಬದುಕಕ್ಕೆ ಬಿಡಲ್ಲ, ತಾನು ಬದುಕೋಲ್ಲ ಇವನು. ಸೊ ಇವತ್ತು ನಾವು ಮಾಡ್ತಾ ಇರೋದು ಜವಂಗೋದಿ ಕಡುಬು. ನಮ್ಮ ಕಡೆ ಉತ್ತರ ಕರ್ನಾಟಕದವ್ರಿಗೆ ತುಂಬ ಜನಕ್ಕೆ ಇದು ಅರ್ಥ ಆಗುತ್ತೆ. ಸೊ ಉದುರು ಕಡುಬು ಅಂತ ಹೇಳ್ತಾರೆ. ಇದನ್ನು ಹಸಿ ಈರುಳ್ಳಿ ಕುಟ್ಬಿಟ್ಟು ಕೆಂಪು ಮೆಣಸಿನ್ಕಾಯಿ ಜೊತೆ ಹಾಕೊಂಡು ತಿಂತಾ ಇದ್ರೆ ಮಸ್ತಾಗಿರುತ್ತೆ. ಬನ್ನಿ ಯಾವ ಥರ ಜವಂಗೋದಿ ಕಡುಬು ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಡಾಗ್ ಬಂತ? ನಮ್ಗಿಂತ ಮೊದಲು ಬಂದೈತಲ್ಲ ಅದು. ಇವತ್ತು ಜವಂಗೋದಿ ಕಡುಬು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ, ಇದು ಎಸ್ಪೆಷಲಿ ಉತ್ತರ ಕರ್ನಾಟಕದವರು ಟೇಸ್ಟ್ ಮಾಡಿರ್ತಾರೆ. ಜೊತೆಗೆ ಬೆಂಗಳೂರವ್ರಿಗೆ ತುಂಬ ರೇರ್ ಇದ್ರ ಟೇಸ್ಟ್ ಎಲ್ಲ ಗೊತ್ತಿಲ್ಲ. ಇವತ್ತು ಹೇಗೆ ಮಾಡ್ಬೋದು ಅಂತಂದ್ಬಿಟ್ಟು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇವಾಗ ನಮ್ಮದು ಓಪನ್ ಫೈರ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಫಸ್ಟು ಇಡ್ಲಿ ಎಲ್ಲ ಯಾವಾಗ ಹತ್ತಿತ್ತು? ಕತ್ಲಾಗ ನೀನೇ ಹತ್ತಿಬಿಟ್ಟು ಎಲ್ಲ ಇಡ್ಲಿಗಳು ಒಳಗಡೆ ಹಾಕಪ್ಪ. ಇಡ್ಲಿಗಳು ಫಸ್ಟ್ ಎಲ್ಲ ಒಳಗಡೆ ಹಾಕಿ ಇಡ್ಲಿನೇ ಹಚ್ಚೋಣ ಫುಲ್ಲು. ಈ ನನ್ನ ಮಕ್ಕಳು ಎಲ್ಲ ಇಲ್ಲಿ ಆಟ ಆಡಿ ಎಲ್ಲ ಇದು ಮಾಡಿಬಿಟ್ಟವ್ರೆ. ಆಟೋಮೆಟಿಕ್ಕಾಗಿ ಬೆಂಕಿ ಹತ್ತಿತ್ತಂತೆ. ಮಾಡೋ ಇಲ್ಲಿ ಏನು ಇಲ್ಲಿ ಏನು ಪಂಕ್ತಿ ಏನಿಲ್ಲ ದಾಸೋಗ ಅನ್ಕೊಂಡ್ಬಿಟ್ಟಿದೆ. ಯಾವಾಗಲೂ ಬಂದು ಕುತ್ಕೊಳ್ಳೋಕೆ ಕೆಲಸ ಮಾಡ್ಬೇಕಿಲ್ಲಿ. ಇವನು ಬಂದ ಏನು ಭಾರ ಆದವ್ರ ಥರ ಕುತ್ಕೊಂಡ್ಬಿಟ್ಟಿದ್ದಾನೆ. ಹಾಂ, ಸೊ ಇವತ್ತು ಒಳ್ಳೊಳ್ಳೆ ಕಟ್ಟಿಗೆಗಳು ಸಿಕ್ಬಿಟ್ಟಿದ್ದಾವೆ. ಮಸ್ತಾಗಿ ಒಂದಿಷ್ಟು ಹಚ್ಚಿಬಿಟ್ರೆ ಹಂಗೆ ಭಾರಂತ ಕಡುಬು ರೆಡಿ ಇವತ್ತು ಹೇಳ್ಬೇಕಂತಂದ್ರೆ. ಸೊ ಕಡುಬು ಇವತ್ತು ತುಂಬ ಸಿಂಪಲ್ಲಾಗಿರುತ್ತೆ. ಅದು ಈ ಕಡೆ ಇಟ್ಕೊಂಡ್ರಣ. ಸೊ ಸಣ್ಣ ಕಟ್ಟಿಗೆಗಳು. ಹೋಗಪ್ಪ, ಮಣ್ಣು ಕೆಲಸ ಸ್ಟಾರ್ಟ್ ಮಾಡು. ಮಣ್ಣು ಕೆಲಸ ಸ್ಟಾರ್ಟ್ ಮಾಡು. ತೆಂಗಿನ ಪರ್ಕೆ ಹಾಕ್ಬಿಟ್ಟಿದ್ದೀನಿ. ಬೇಡ ಬಿಡಪ್ಪ, ಇವತ್ತು ತೆಂಗಿನ ಪರ್ಕೆ ಹಾಕ್ಬಿಟ್ಟಿದ್ದೀನಿಲ್ಲ, ಹತ್ತದು ಬೇಗ. ಇದ್ರ ಮೇಲೆ ಇದನ್ನು ಇಟ್ಬಿಡೋಣ ಇವಾಗಲೇ ಬಿಸಿ ಹಂಗೆ. ಸೊ ಇವಾಗ ಫೈರ್ ಅಂತೂ ಸ್ಟಾರ್ಟ್ ಆಗಿದೆ. ಇಲ್ಲಿ ತಗೊಳಪ್ಪ ಫಸ್ಟ್ ನೀರು ಇರು. ಹಾಂ ಇಲ್ಲೇ ಹಾಕ, ಇಲ್ಲೇ ತಗೋ. ಇಲ್ಲೇ ತಗೋ. ಸೊ ಇವರು ಹಾಂ ಇರಲಿ ಮಣ್ಣು ಹಚ್ತವ್ರೆ. ಏನು ಕಚ್ತವ್ರೆ ಹೇಳಪ್ಪ? ಮಣ್ಣು ಹಾಕಿದ್ರೆ ಹಾಕಿಲ್ಲ ಅಂದರೆ ಬ್ಲಾಕ್ ಆಗ್ಬಿಡುತ್ತೋ. ನೋಡಲ್ಲ ಹಿಂಗೆ ತಗೋಬೇಕು. ಇಲ್ಲ ನೋಡಿಗ ಹಿಂಗೆ ಜಾಸ್ತಿ ಹಚ್ಬೇಕು, ಚೆನ್ನಾಗಿ ಹಚ್ಬೇಕು, ಚೆನ್ನಾಗಿ. ಹಾಂ ನೋಡಿ ಹಿಂಗೆ ಅಂಟ್ಬೇಕು. ನೋಡಿ ನೀನು ತೋರಿಸ್ತೀನಿ ನೋಡು. ಹಿಂಗೆ ಅಂಟಿಸ್ಬೇಕು. ಓಕೆ ಹಾಂ ಸರಿ ಬಿಡು ಒಳಗೆ ಹೋಗ್ತದೆ ಮತ್ತದು. ಒಳಗೆ ಹೋಗ್ಬಾರ್ದು. ಸೊ ಇವಾಗ ಮಣ್ಣು ಹಚ್ಚಿದ್ದಾಯ್ತು. ಸೊ ಇಲ್ಲಿ ಒಯ್ದಿಡೋಣ. ಯಪ್ಪ ಫುಲ್ ಹೊಗೆ ಬರ್ತಾ ಇದೆ. ಇರಲಿ, ಒಂದು ಸ್ವಲ್ಪ ಬೆಂಕಿ ಹತ್ತಬೇಕು. ಕೈ ತಗೋಬೇಕಂದ್ರೆ ಗಿಡಕ್ಕೆ ನೀರು ಹಾಕ್ಬೇಕಲ್ಲ, ಹಿಂಗೆ. ಸೊ ಇವಾಗ ಪಾತ್ರೆ ಇಟ್ಬಿಟ್ಟು ಫಸ್ಟು ನೀರು ಬಿಸಿ ಮಾಡ್ಕೊಳ್ಳೋಣ. ಸೊ ಪಾತ್ರೆ ಇಟ್ಟಿದ್ದಾಯಿತು, ಆದರೆ ಡಿಂಗ್ ಮಾಡ್ತಾಯಿದೆ ಪಾತ್ರೆ. ಸೊ ಇದಕ್ಕೆ ಇವಾಗ ಫಸ್ಟು ನೀರು ಬಿಸಿ ಮಾಡ್ಕೊಳ್ಳೋಣ. ಸೊ ಅದರಲ್ಲಿ ಕಡುಬು ಮಾಡೋದಕ್ಕೆ ನೀರು ಬೇಕು. ಸೊ ಈಗ ಒಂದು ಸ್ವಲ್ಪ ಸ್ಟ್ರೈಟಾಗಿ ಕೂಡಿಸ್ಕೊಳ್ಳೋಣ. ಸೊ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ಜಮಿ ಗೋಧಿ ಸೊ ಇವಾಗ ನೀರು ಬಿಸಿಯಾಗಿದೆ. ಇಲ್ಲಿ ತೋರಿಸಿ. ಸೊ
ಸೊ ಇವಾಗ ನೀರು ಬಿಸಿಯಾಗಿದೆ. ಸೊ ಇವಾಗ ಬಿಸಿ ಬಿಸಿ ನೀರು ಈಗ ಈ ಗೋಧಿಗೆ ಹಾಕೋಣ. ಸೊ ಇಲ್ಲಿ ಸುಡ್ತದ ಚಾಪಿ. ಹಾಂ ಇಲ್ಲಿ ಇಡ್ತೀನಿ ನೋಡಿ. ಓಕೆ ಅದಕ್ಕೆ ಹಾಂ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಪ್ಪ ನೀನೆ. ಎಲ್ಲಿ ಹಾಕು ಎಲ್ಲ ಕಡೆ ಹಿಂಗೆ ಹಾಕು. ಹಾಕು ಕಲಿಸ್ತಾರೆ ಬಿಡು, ಮಮ್ಮಿ ಕಲಿಸ್ತಾರೆ ಬಿಡು. ಗೋಧಿ ಹಿಟ್ಟು ನಾನು ಗೋಧಿ ಹಾಕತ್ತೀನಿ. ಹಾಕು. ನೀನೇ ಕಲಿಸ್ಬೇಕು ನೋಡಿ ಬಿಸಿ ಬಿಸಿ. ಹಾಕು ಬೇಗ ಹಾಕು. ಸ್ವಲ್ಪ ಓಕೆ. ಸಾಕು ಇರು. ಹಾಕು ಪಟ್ನೆ ಹಾಕು. ಓಕೆ. ಹಾಕು. ಕೈಗೆ ಹಾಕಿ ಅಲ್ಲೇ ಸುಚಿತ. ನೀರು ಭಯಂಕರ ಬಿಸಿ ಐತಿ ಇವಾಗ. ಕೈ ಹಾಕ್ಬೇಡ ಇವಾಗ ನೀನು. ಬಿಸಿ ನೀರು ಅದಾವ. ಬಿಸಿ ಇದ್ರೆ ಮಾಡಲ್ಲ. ಇರು ಸುಡುತ್ತಲೇ. ಇಷ್ಟ ಮಾಡ್ತೀನಿ ಇರು. ಮಾಡು ಹಂಗೆ ಮಾಡು. ಇಲ್ಲ ಈ ನೀರು ಹಂಗೆ ಇಟ್ಟು. ಓಕೆ. ಏಪ್ಪ ಸೊ ಈಗ ಹಂಗೆ ಇಟ್ಟಿರ್ತೀನಿ. ಈ ಬಿಸಿ ಹಂಗೆ ಹೊಳ್ಳಿ ಮತ್ತೆ ಇದು ಹಾಕ್ಬೇಕಲ್ಲ. ಈಗ ನೀರು ಹಾಕ್ಲಿ ಅದಕ್ಕೆ. ಎಷ್ಟು ಹಾಕ್ಲಿ? ಇದು ಫುಲ್ ಹಾಕ್ಲೆ ನೋಡಿ. ಓಕೆ. ಸೊ ಈ ಕಡೆ ಇದು ನಡೀತಾ ಇರೋದೆ, ಈ ಕಡೆ ಬಿಸಿ ನೀರು. ಅಯ್ಯಮ್ಮ ಸರಿ ಸುಚಿತ್ ನೀನು ಕಟ್ಟಿಗೆಗೆಲ್ಲ ಬಿಟ್ಟು ಹಾಕು ಕಲಸು. ಬೊಗಣಿನಿ ತಗೋ ಅಷ್ಟೇ. ಸೊ ಕಲಸಾದ ತಕ್ಷಣ ಹಾಕೋಣ. ಅಷ್ಟೊತ್ತಿಗೆ ಇದನ್ನು ಬಿಸಿ ರೆಡಿ ಆಗ್ತಿರುತ್ತೆ. ಫುಲ್ ಕಳ ಅಂತ ಕುದೀತಾ ಇರ್ಬೇಕು. ಅಲ್ಲೇನು ತಿಂದವ? ಒಂದು ಮಾಡಿದೆ. ಸೊ ಇವಾಗ ಬಿಸಿ ನೀರನ್ನು ಹಾಕಿ ಜವಗೋಧಿ ರವೆನ ಅದನ್ನು ಮಿಕ್ಸ್ ಮಾಡಿ ಕಲಿಸ್ತಾ ಇರೋದು ಇವಾಗ. ಸೊ ಇವಾಗ ಫೈನಲ್ ಆಗಿ ಈ ಕಡುಬುದು ಹಿಟ್ಟು ಮಿಕ್ಸ್ ಮಾಡಿ ಕಲಸಿದ್ದಾಯಿತು. ಬಿಸಿನೀರು ಹಾಕ್ಬಿಟ್ಟು ಇನ್ನು ಇದಕ್ಕೆ ಇಡ್ಲಿ ಕುಕ್ಕರಲ್ಲಿ ಇವಾಗ ಇಡೋಣ. ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಡ್ಕೊ. ಅಲ್ಲಿ ಹಾಕ್ತೀನಿ ನಾನು. ಇರೋ ಇರು ಸ್ವಲ್ಪ ಒಂದೊಂದು ಡ್ರಾಪು ಈ ಕಡೆ ಜಾಸ್ತಿ ಆಯ್ತು ನೋಡೋದು ಅನ್ಸು. ಸೊ ಇವಾಗ ಆಯಿಲ್ ಹಚ್ಚಿಬಿಟ್ಟು ಅದರೊಳಗಡೆ ಲಡ್ಡು ಥರ ಮಾಡಿ ಇಟ್ಬಿಟ್ರೆ ಸೊ ಕೆಳಗಡೆ ಪ್ಲೇಟಲ್ಲಿ 5 ರೆಡಿ ಇರುತ್ತೆ. ಇರಪ್ಪ ಅದು. ಹಾಂ ಅಲ್ಲ ಇಲ್ಲೇ ಇಟ್ಬಿಟ್ಟು ಹಿಂಗೆ ಇಟ್ಬಿಡು. ಇಲ್ಲ ಇಡ್ಲ. ಸುಚಿತ ಇವನು ಯಾರೋ ಇವನಲ್ಲಿ. ಇವನು ನಮಗೂ ಬದುಕಕ್ಕೆ ಬಿಡಲ್ಲ, ತಾನು ಬದುಕೋಲ್ಲ. ಇವನು ಒಳ್ಳೆ ಶನಿ ಬೆನ್ನತ್ತಂಗೆ ಬಿಟ್ಟಿರ್ತಾನೆ ಒಂದೊಂದು ಟೈಮ್. ಶನಿ ರಾಜ ಇವನು ಒಂಥರ. ತೋರ್ಸ್ರಪ್ಪ ನಮ್ಮ ಶನಿ ರಾಜ ಹೆಂಗಿರ್ತಾನೆ ಅಂತಂದ್ಬಿಟ್ಟು. ಶನಿವಾರ ಹುಟ್ಟಿದ್ರೆ ಶನಿ ರಾಜ, ಸೋಮವಾರ ಹುಟ್ಟಿದ್ರೆ ಸೋಮರಾಜ, ಮಂಗಳವಾರ ಹುಟ್ಟಿದ್ರೆ ಸೋಮವಾರ ಹುಟ್ಟಿದ್ರೆ ಬಸವಣ್ಣನ. ಹಿಂಗೆ. ಸೊ ಇವಾಗ 5 ರೆಡಿ ಆಯಿತು. ಸೊ ಇವಾಗ ಫಸ್ಟದು ಪ್ಲೇಟ್ ಇಡೋಣ. ಒಂದಾಯಿತು. ನೆಕ್ಸ್ಟ್ ಪ್ಲೇಟ್ ಕೀರ್ತಿ ಅದರಲ್ಲೇ ಕೂತ್ಕೊಳ್ತಿದ್ದಲ್ಲಮ್ಮ ನೀನು. ಎಣ್ಣೆ ಹಾಕೋಣ ಇವಾಗ. ಎಲ್ಲಕ್ಕೂ ಅದಕ್ಕೆ ಹಾಕೋ. ಸೊ ಎಣ್ಣೆ ಹಚ್ಚಿಬಿಟ್ರೆ ಅಷ್ಟೊಂದು ಅಂಟಲ್ಲ. ಇದ್ರ ಮೇಲೆ ಬೇಕಾದ್ರೆ ನೀನು ಎಷ್ಟಾರ ಹಿಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಬೇಕಾ ಎಣ್ಣೆ. ಒಡ್ಡಿಗೆ ಹೊತ್ತು ಜವಗೋಧಿ ಕಡುಬು ಉಳ್ಳಾಗಡ್ಡಿ ಚಟ್ನಿ ಅವನು ಹೊಡಿತಿದ್ರೆ ಅಷ್ಟೇ ಇವತ್ತು ಕತೆ. ಹಂಗೆ ಉರಿತಿರ್ಬೇಕು. ಹಾಕು ಪಟ ಹಾಕು. ಹಂಗೆ ನಮ್ಮ ಸ್ವಾಮಿಗಳಿಗೂ ಹಾಕು. ಅವ್ರಿಗೆ ಏನು ಮಾಡೋದು ವೀಡಿಯೋದಲ್ಲಿ ತೋರ್ಸೋಕ್ಕೆ ಆಗ್ತಿಲ್ಲ ನಿಮ್ಗಳಿಗೆ. ಏನಂದರೆ ಅವರು ಇದರಿಂದ ಸೆಂಟ್ರಲ್ ಗೋರ್ಮೆಂಟಿಂದ ಇದು ಸ್ಟೇ ತೊಗೊಂಬಂದುಬಿಟ್ಟಿದ್ದಾರೆ. ನಮ್ಮದು ವೀಡಿಯೋ ಎಲ್ಲಿ ನಮ್ಮ ಮುಖ ತೋರಿಸ್ಬಾರ್ದು ಅಂತಂದ್ಬಿಟ್ಟು, ಯಾಕಂದರೆ ಹೆಣ್ಣು ಕೊಡಲ್ಲ ಅಂತಂದು. ಹಾಗಾಗಿ ಅವ್ರದ್ದು ಹಂಗೆ ಪ್ರೈವೇಟಲ್ಲೇ ಇಟ್ಟಿದ್ದೆವು. ನೋಡೋಣ ಒಂದು ದಿವಸ ಎಲ್ಲಿ ಹೋದರೆ ಸಿಗಲೇಬೇಕಲ್ವ. ಸೊ ಯಾರಿಗಾದರೂ ನಿಮ್ಗೆ ಗೊತ್ತಿರೋ ಹೆಣ್ಣುಗಳಿದ್ದರೆ ಹೇಳಿ, ಅವ್ರಿಗೆ ಹೆಣ್ಣು ಬೇಕಾಗಿದೆ. ಸೊ ಲಡ್ಡು ಆ ಕಡೆ ಈ ಕಡೆ ಒಂದು ಲಡ್ಡು ಮಾಡಿಬಿಟ್ಟು ಹಾಕ್ಬೋದು. ಚಿಕನ್ ಬಿರಿಯಾನಿನ. ಸೊ ಇದು ಸೆಂಟ್ರಲ್ಲಿ ಇನ್ನೊಂದಿಷ್ಟು ಲಡ್ಡು ಏನು ಉಳಿತತ್ತಂದರೆ ಮತ್ತೆ ಅದನ್ನು ಮಾಡೋಕ್ಕಾಗಲ್ಲ. ಸೊ ಫೈನಲ್ ಆಗಿ
ಒಟ್ಟಿಗೆ ಒಂದರಲ್ಲೇ ರೆಡಿ ಆಯಿತು. ಇದು ಮೇಲ್ಗಡೆ ಇರ್ತಾ ಇರೋದು ನಮ್ಮ ಸ್ವಾಮಿಗಳಿಗೆ. ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಸ್ವಾಮಿಗಳ ಮುಖ ತೋರಿಸಿ ಅಂತೇಳಿ, ಆಮೇಲೆ ಸ್ವಾಮಿಗಳ ಮುಖನ ತೋರ್ಸೋಕ್ಕಾಗುತ್ತೆ. ಸೊ ಈಗ ಇದನ್ನು ಮುಚ್ಚಿ ಇನ್ನೊಂದು 20 ನಿಮಿಷ ಆಮೇಲೆ ಸೋಮನು ಒಳಗಿರ್ತಾರೆ. ಹಾಂ ಅಲ್ಲಿ ಸೋಮನು ಒಳಗಿರ್ಜೋತೆ. ನಾವು ಹೊತ್ಬೇಕಾ? ನೀನೇ ಒಳಗೆ ಹೋಗೋ. ಸೊ ಇವಾಗ ಒಂದು ಕಡೆ ಕಡುಬು ಕುದೀತಾ ಇದೆ. ಸೊ ಅದೇ ಟೈಮಲ್ಲಿ ಇವಾಗ ಈರುಳ್ಳಿ ಚಟ್ನಿನ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಬಿಟ್ಟು ಹಾಗೆ ಚಟ್ನಿನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇವತ್ತು ಯಾವುದು ವೇಟಿಂಗ್ ಇಲ್ಲ. ಸೊ ಒಂದೇ ಟೈಮಿಗೆ ಹಂಗೆ ಆದ ತಕ್ಷಣ ಸ್ಟಾರ್ಟ್ ಮಾಡ್ತಾ ಇರೋದು ಅಷ್ಟೇ ತಿನ್ನೋಕ್ಕೆ. ಸೊ ಈರುಳ್ಳಿ ಕೊಯ್ಕೊಂಡು ಒಟ್ಟಿಗೆ ಕೊಯ್ದುಬಿಡು, ಒಟ್ಟಿಗೆ ತೋರಿಸ್ಬಿಡೋಣ ಇವಾಗ ಅಷ್ಟೇ. ಹಾಂ, ಇವತ್ತು ಬೇಜಾನು ಈರುಳ್ಳಿ ಲವರ್ಸ್ ಇದೆ ಬೇಜಾನು. ಸೊ ಈರುಳ್ಳಿ ಚಟ್ನಿ ಜಾಸ್ತಿನೇ ಮಾಡ್ರು. ಖಾರ ಮಾಡಬೇಕು, ಖಾರ ಮಾಡಿದ್ರೆ ಟೇಸ್ಟ್ ಮಜಾ. ಅದಕ್ಕೆ ಖಾರ ಇಲ್ಲಾಂದ್ರೆ ಮತ್ತೆ ಮಜಾ ಇರೋಲ್ಲ ಅಷ್ಟೊಂದು. ಸೊ ನಮ್ಮ ಕೆಲಸ ಇಲ್ಲಿ ನೋಡ್ತಾ ಇರೋಣ. ಕಡುಬು ಕುದಿಬೇಕಲ್ಲ, ಬರೀ ಈರುಳ್ಳಿಗೆ ಇಳಿದ್ಬಿಟ್ರೆ ಹೆಂಗ್ರೋ, ನನಗೂ ಕಡುಬು ಗಿಡ್ರೋ, ಆಮೇಲೆ ಕಡುಬು ಅರ್ಧ ಬಿಸಿ ಆಗಿಬಿಟ್ರೆ ಕಷ್ಟ. ಸೊ ಕಡುಬನ್ನ ರೆಡಿ ಮಾಡಬೇಕು ನೀಟಾಗಿ. ಎಷ್ಟು ಸಖತ್ತಾಗಿ ಬೇಯಿತೋ ಅಷ್ಟು ಮಜಾ ಇರುತ್ತೆ ತಿನ್ನೋಕ್ಕೆ. ಹಾಂ, ಸೊ ಈಗ ಎಷ್ಟು ಒಂದು 5-6 ಈರುಳ್ಳಿ, ಒಂದು 3-4 ಈರುಳ್ಳಿ ಬೇಕಲ್ವಾ, ಅದು ಕಟ್ ಮಾಡ್ಕೊಂಡ್ಬಿಡೋ ತೊಂದರೆ. ಸೊ ಈರುಳ್ಳಿ ಕಟ್ಟಿಂಗ್ ಮಾಡಿದ್ದಾಯಿತು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆಯೋಣ. ಅದರೊಳಗಡೆ ಇದು ಎಲ್ಲ ಇರುತ್ತಲ್ಲ, ಕಾಂಕು ಏನಂತೀರ, ತುಂಬ ಖಾರ ಖಾರ ಇರುತ್ತಲ್ಲ, ಅದನ್ನು ತೆಗೆದುಬಿಡೋಣ ಇವಾಗ ತೊಳೆದ್ಬಿಟ್ಟು. ಸೊ ಅದು ಚೆನ್ನಾಗಿ ತೊಳ್ಕೊಂಬಿಟ್ಟು ಆಮೇಲೆ ಖಾರ ಪುಡಿನ ಹಾಕಿಬಿಟ್ಟು ಕುಟ್ತಾ ಇರಬೇಕು. ಅಷ್ಟು ಜನಕ್ಕೂ ಸಾಕಾಗುತ್ತಾ? 5 ಜನ, 5 ಈರುಳ್ಳಿ ಕಟ್ಟಾಯ್ತಾ? ಹಾಂ. ಸೊ ಇವಾಗ ಕೆಂಪು ಮೆಣಸಿನ್ಕಾಯಿ ಖಾರ, ಕೆಂಪು ಮೆಣಸಿನ್ಕಾಯಿ ಖಾರ, ಆಮೇಲೆ ಉಪ್ಪು, ಇಷ್ಟೇ. ಸೋ ಸಿಂಪಲ್. ಕಡುಬು, ಜವಗೋದಿ ಕಡುಬು ತಿನ್ನೋದು ತುಂಬ ಸಿಂಪಲ್ ಆಗಿರುತ್ತೆ. ಸೊ ಈಗ ಕುಟ್ಬಿಟ್ಟು ಅದರಲ್ಲಿ ಹಾಕಿ ಕಡುಬು ಜೊತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಹಂಗೆ ಮಜಾ ಬೇರೆ ಥರನೇ ಬರುತ್ತದು. ಸೊ ಈ ಥರ ಒಂದು ಟೇಸ್ಟು ಸಿಟಿಯಲ್ಲಿರೋರು ತುಂಬ ಜನ ಮಾಡಿರಲ್ಲ ಅಂದ್ಕೊಳ್ತೀನಿ. ಸೊ ಈ ಥರ ಒಂದು ಟೇಸ್ಟು ನಿಮಗೂ ಕೂಡ ಆಪರ್ಚುನಿಟಿ ಸಿಕ್ತಂದರೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಬನ್ನಿರಿ, ಇದು ಚಟ್ನಿ ಏನೋ ಕುಟ್ಟಕತ್ತಿದೆವು. ಹಾಂ, ಚಟ್ನಿ ಕುಟ್ಟಕತ್ತಿದೆವು. ಹಾಂ, ತೆಗಿ. ಸೊ ಈಗ ಕುಟ್ಟಿರೋದು ಅದರಲ್ಲಿ ತೆಗಿಯೋಣ, ಯಾಕಂತಂದರೆ ಇನ್ನೂ ಈರುಳ್ಳಿ ಇದೆ. ಸೊ ಅದು ಸೆಕೆಂಡ್ ರೌಂಡ್ಗೆ ಮತ್ತೆ ರೆಡಿ ಮಾಡ್ಕೋಬೇಕು ಚಟ್ನಿಗೆ. ಸೊ ಇದು ಸ್ಪೆಷಲ್ ಹಸಿ ಈರುಳ್ಳಿ, ಕೆಂಪು ಮೆಣಸಿನ್ಕಾಯಿ ಖಾರ, ಜೊತೆಗೆ ಎಣ್ಣೆ ಹಾಕ್ಕೊಂಡು ಹೊಡಿತಾ ಇರಬೇಕಿನ್ನ. ಹಾಕಿ ಈರುಳ್ಳಿ ಹಾಕೋದು ಇರಲಿ, ಅದೇನಾಗ್ತೈತೆ. ಸೊ ಈಗ ಫೈನಲ್ ಆಗಿ ಕಡುಬು ಕೂಡ ರೆಡಿಯಾಗಿದೆ, ಜೊತೆಗೆ ಚಟ್ನಿ ಕೂಡ, ಈರುಳ್ಳಿ ಚಟ್ನಿನೂ ಕೂಡ ರೆಡಿ ಆಯಿತು. ಹಸಿ ಈರುಳ್ಳಿ, ಕೆಂಪು ಖಾರ, ಅದ್ರ ಜೊತೆಗೆ ಎಣ್ಣೆ ಹಾಕ್ಕೊಂಡು ಹೆಂಗೆ ತಿನ್ನೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಿಮಗೂ ಈ ಥರ ಆಪರ್ಚುನಿಟಿ ಸಿಕ್ಕರೆ ಒಂದು ಟೈಮ್ ಟ್ರೈ ಮಾಡಿ. ಜವಗೋದಿ ಕಡುಬು, ಹಸಿ ಈರುಳ್ಳಿ ಚಟ್ನಿ ತುಂಬ ಅದ್ಭುತವಾಗಿರುತ್ತೆ. ಸೊ ಇವಾಗ ಆಯಿತು, ಇವಾಗ ಅಲ್ಲಿ ನಮ್ಮ ಪ್ಲೇಸಿಗೆ ತೊಗೊಂಡು ಹೋಗೋಣ. ತಗೊಳ. ಸೊ ಇವಾಗ ಎತ್ಕೊಂಡು ಈ ನಮ್ಮ ಒಂದು ಜಾಗಕ್ಕೆ ಹೋಗೋಣ. ಹಸುವಾಗೈತೆ. ಸೊ ಇವಾಗ ಓಪನ್ ಮಾಡೋಣ. ತಾಗ್ತಿಲ್ಲ, ಫುಲ್ ಹೀಟಾಗಿ ಬಿಟ್ಟೈತೆ ಇದು. ಮಾಡಿ ಅಬ್ಬಾ ಫುಲ್ಲು ಗಾಳಿ ಹೇಳ್ತಾ ಇದೆ. ಸೊ ಇವಾಗ ಇನ್ನೊಂದು ಒಳಗಡೆಯಿಂದ ತೆಗಿಯೋಣ. ಇವಾಗ ಆಗೈತಪ್ಪ. ಸರಿ ದೂರ ಇದು ಈ ಕಡೆ ಇಡ್ತೀನಿ. ಈ ಅಪ್ಪ ಇದು ಇದರಲ್ಲಿ ಇಡೋಣ. ಸೊ ಯವ್ವ ಕೈ ಸುಡ್ತು. ಓಕೆ. ಸೊ ಕೈ ಸುಡ್ತು ನೋಡಪ್ಪ, ಅದು ಕೈ ಸುಡ್ತೈತಿ. ಕಡುಬು ರೆಡಿ ಆಗಿದೆ. ಈ ಹೆಣ್ಮಕ್ಳೆಲ್ಲ ಹಂಗೆ ಬಿಸಿ ಕೈಯಿಂದ ಇಟ್ಕೊಂಡ್ಬಿಡ್ತಾರಪ್ಪ, ನಮ್ಗಳಿಗೆ ಆಗ. ಅಯ್ಯೋ ಹಿಂಗೆ ಎತ್ತ ಇದು ಅಷ್ಟೇ. ಹಿಂಗೆ ಎತ್ಕೋ, ಹಂಗೆತ್ತು. ಒಂದೇ ನಿಮಿಷ ಇದನ್ನು ತೋರ್ಸೋಕ್ಕೂ ಆಗತ್ತಿರು. ಸೊ ಇವಾಗ
ಕಡುಬು. ಇವನು ಎಲ್ಲಿ ಹೋದ್ರೆ ಇವನು ತಿನ್ನಕ್ಕೆ ಸ್ವಲ್ಪ ದೂರ ದೂರ ಕುತ್ಕೊಳ್ಳಪ್ಪ, ಜಾಸ್ತಿ ಅನಿಸುತ್ತೆ. ಹ್ಞೂ. ಸೊ ಇವಾಗ ಕಡುಬು, ನೋಡಿ ಅಷ್ಟೊಂದು ಜವಗೋಧಿ ಕಡುಬು ರೆಡಿ ಆಗಿದೆ. ಸೊ ಇನ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡೋಣ. ಇದು ನನ್ನ ಕೈಲಿ ಅಷ್ಟೂ ತಿನ್ನೋಕ್ಕಾಗಲ್ಲ, ಎರಡು ಇಟ್ಕೊಳ್ಳೋಣ. ಎರಡು ಇಟ್ಕೊಂಡ್ಬಿಟ್ಟು ಸೊ ಇವಾಗ ಆಯಿಲ್ ಹಾಕು. ಆಹಾ, ಬಿಸಿ ಬಿಸಿ ಹೊಡಿತಾ ಇದ್ರೆ ಹಾಗೆ. ಹಾಂ, ಬಿಡು ಬಿಡು ಬಿಡು. ನಂಗಿದು ಬೇಡ. ಹಾಂ, ಉಫ್. ನಿಂದು ಉಪ್ಪು ಮಾಡ್ಕೊಳಪ್ಪ ನೀನು. ಆಹಾ, ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಕುತ್ಕೊಳ್ರಲ್ಲ. ಯಾರೋ ನೀವು. ಬಾರ ಸುಚಿತ್, ಈ ಕಡೆ ಬರಲ್ಲ. ನಂದು ಗ್ಯಾಪ್. ಸೊ ಫಸ್ಟ್ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ಟು ಟೇಸ್ಟ್ ಮಾಡ್ತೀನಿ. ಅಯ್ಯ, ಆಹಾ, ಇಷ್ಟು ಹಾಡಿದೆ. ಹಾಡಿದೆಯಾ? ಅದಕ್ಕೆ ಹೇಳೋದು ನೀನು ಚಪಾತಿ ತಿನ್ನಬೇಕು, ಬರೀ ಅನ್ನ ತಿಂತೀಯ. ಸೊ ಫಸ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ. ಇದು ನಾವು ಯಾವಾಗೋ ಒಂದೊಂದು ತಿಂಗಳದಲ್ಲೊಮ್ಮೆ ಮಾಡ್ತಾನೆ ಇರ್ತೇವೆ. ಹ್ಞೂ 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 ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. ಕಡುಬು ಮಾಡ್ಕೊಂಡು ಹಸಿ ಈರುಳ್ಳಿ ಒಂದಿಷ್ಟು ಅಡುಗೆ ಆಯಿಲ್ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ, ಮಸ್ತಾಗಿದೆ. ಉಪ್ಪಿಟ್ಟು. ಓಪನ್ ಮಾಡು. ಸಾಲ್ಟ್ ಕಡಿಮೆ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ತಿರುಗಿಸ್ಬೇಕು. ಚಟ್ನಿ ಇದು ಉಪ್ಪು ಎಲ್ಲರಿಗೆ ಹಾಕಿರೋ. ಓಪನ್ ಮಾಡು. ಸಾಲ್ಟ್ ಕಡಿಮೆ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ತಿರುಗಿಸ್ಬೇಕು. ಚಟ್ನಿ ಇದು ಉಪ್ಪು ಎಲ್ಲರಿಗೆ ಹಾಕಿರೋ.